ಅಬ್ಜೆಕ್ಷನ್ ಯುವರ್ ಆನರ್. ಅಡ್ವೊಕೇಟ್ ಭಾರ್ಗವಿ ತಮ್ಮ ಕಟ್ಟುಕತೆನ ಹೇಳೋದನ್ನ ಈ ಕೋರ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ರೂಢಿ ಮಾಡ್ಕೊಂಡಿದ್ದಾರೆ. ನನ್ನ ಕಕ್ಷಿದಾರನ್ನ ಕನ್ಫ್ಯೂಸ್ ಮಾಡಿ ಅವ್ರಿಗೆ ಬೇಕಾಗಿರೋ ಉತ್ತರನ ಇವ್ರ ಬಾಯಲ್ಲಿ ಹೇಳೋ ಹಾಗೆ ಮಾಡ್ತಿದ್ದಾರೆ. ನನಗ್ ಬೇಕಾದಂತ ಉತ್ತರ ಅಲ್ಲ ಇವ್ರ ಇರೋ ಸತ್ಯನ ಅವ್ರ ಬಾಯಿಂದ ಹೊರಗೆ ಬರ್ತಿದ್ದೀನಿ ಸರ್. ಯುವರ್ ಆನರ್, ಈ ಕೇಸ್ ಶುರುವಾಗಿ 3 ತಿಂಗಳಾಯ್ತು. ವಿಕ್ರಮ್ ಭೂಪತಿ ಮೇಲಿರೋದು ಮೊಲೆಸ್ಟೇಷನ್ ಅಪವಾದ. ಅದು ಸಾಧಾರಣದ ಅಪವಾದ ಅಲ್ಲ ಇವರ. 3 ತಿಂಗಳಿಂದ ಅನ್ನ ನೀರು ನಿದ್ದೆ ಬಿಟ್ಟು ಕಂಗಾಲಾಗಿದ್ದಾರೆ. ಇಂಥ ಸಮಯದಲ್ಲಿ ಇನ್ನೊಂದು ಹೆಣ್ಣಿನ ಹೆಸರು ಹೇಳಿ ಅವ್ರಿಗೆ ಕನ್ಫ್ಯೂಸ್ ಮಾಡಿ ಗಾಬರಿ ಮಾಡಿ ಸಂಧ್ಯಾ ಹೆಸರು ಹೇಳೋ ಹಾಗೆ ಮಾಡಿದ್ದಾರೆ. ಜೆಪಿ, ವಿಕ್ರಮೇ ಸಂಧ್ಯಾ ಹೆಸರು ಹೇಳಿ ಒಪ್ಕೊಂಡಿದಾರಲ್ಲ, ಇದಕ್ಕೆ ನೀವೇನ್ ಹೇಳ್ತೀರಿ? ಯುವರ್ ಆನರ್, ವಿಕ್ರಮ್ ಭೂಪತಿ ಸ್ಟ್ರೆಸ್ ಅಲ್ಲಿ ಹೀಗೆ ಮಾತಾಡಿದ್ದಾರೆ. ಅವ್ರ ಸಮಸ್ಥಿತಿ ಸರಿ ಹೋಗೋದಕ್ಕೆ 2 ದಿನಗಳ ಕಾಲಾವಕಾಶ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತೀನಿ. ಪ್ಲೀಸ್. ಸುಳ್ಳಲ್ಲೇ ಸತ್ಯನ ಮುಚ್ಚಾಕ ಹೊರಟಿದ್ದ ಜೆ.ಪಿ. ಪಾಟೀಲ್ಗೆ ಸರಿಯಾಗಿ ಬೆವರು ಇಳಿಸಿದ್ರಿ. ಭಾರ್ಗವಿ, ನೀವು ನಿಜವಾಗ್ಲೂ ಗ್ರೇಟ್. ಇಷ್ಟೊತ್ತಿಗೆ ಆರ್ಗ್ಯುಮೆಂಟ್ ಮುಗ್ದಿರ್ಬೇಕಲ್ಲ, ಅಂದ್ರೆ ಫೈನಲ್ ಜಡ್ಜ್ ಇವತ್ತೇ ಸಿಗತ್ತೆ. ಭಾರ್ಗವಿ ಖಂಡಿತ ಗೆದ್ದಿರ್ತಾರೆ. ಅರ್ಜುನ್, ನೀನ್ ಮಾಡ್ತಾ ಇರೋದು ಒಂಚೂರು ಸರಿ ಇಲ್ಲ ಅರ್ಜುನ್. ನಾನೇನ್ ಮಾಡ್ದೆ ವಂದನಾ? ಇಷ್ಟಾದ್ರೂ ನೀನು ಆ ಭಾರ್ಗವಿಗೆ ಸಪೋರ್ಟ್ ಮಾಡ್ತಿದ್ಯಲ್ಲ, ನಿನ್ನ ನಂಬಕ್ ಆಗ್ತಿಲ್ಲ ಅರ್ಜುನ್. ನೀನು ಒಂದು ಹೆಣ್ಣಾಗಿ ಇಷ್ಟೆಲ್ಲ ನಿನ್ ಕಣ್ಮುಂದೆ ನಡೀತಾ ಇದ್ರು ಭಾರ್ಗವಿಗ್ ಸಪೋರ್ಟ್ ಮಾಡ್ತಿಲ್ಲ ಅಲ್ಲ? ನನಗೂ ಆಶ್ಚರ್ಯ ಆಗ್ತಾ ಇದೆ. ಯಾರ್ದೋ ಹಣೆ ಬರಕ್ಕೆ ನಾನ್ ನಿನಗ್ ದುಃಖ ಪಡ್ಲಿ? ಅಲ್ಲ, ನನ್ ತಂದೆ, ನನ್ ತಮ್ಮ, ನನ್ ಇಡೀ ಫ್ಯಾಮಿಲಿ ಸಫರ್ ಆಗ್ತಾ ಇದೆ. ಅದೇ ನಿನ್ ಕಣ್ಣಿಗೆ ಕಾಣ್ತಾ ಇಲ್ವಾ? ಇಷ್ಟೆಲ್ಲ ಆದ್ಮೇಲೂ ನಾನ್ ಅವಳಿಗೆ ಸಪೋರ್ಟ್ ಮಾಡು ಅಂತಿದ್ಯಾ? ಬಿಡು, ನಿನಗ ಅರ್ಥ ಮಾಡಿಸೋ ಸಾಹಸಕ್ಕೆ ನಾನ್ ಕೈ ಅರ್ಥ ಮಾಡ್ಕೊಳ್ಳೋ ಪ್ರಾಣಿನೂ ನೀನ. ಈ ಕೇಸಿಂದ ನಮ್ ಮದ್ವೆ ಡಿಲೇ ಆಗ್ತಿದೆ. ಆದಷ್ಟು ಬೇಗ ಅವಳ ಈ ಕೇಸಲ್ಲಿ ಸೋಲಿಸ್ತೀನಿ. ಯಾಕ್ ನಗ್ತಿದ್ಯಾ? ಮತ್ತಿನ್ನೇನ್ ಮಾಡ್ಬೇಕಮ್ಮ? ಏನು ನೀನು ಭಾರ್ಗವಿನ ಕೇಸಲ್ಲಿ ಸೋಲಿಸ್ತೀಯಾ? ವಂದನಾ, ಕೇಸು ಆ ಹಂತನ್ ದಾಟಿ ಮುಂದಕ್ಕೆ ಹೋಗಾಗಿದೆ. ಇನ್ನೇನಿದ್ರು ನಿನ್ ತಮ್ಮನ್ ಹಣೆ ಬಾರ ಗೊತ್ತಾಗೋದೊಂದೇ ಬಾಕಿ. ಜೀವಾವಧಿ ಶಿಕ್ಷೆನೋ ಮರಣದಂಡನೇನೋ ಇನ್ನೇನೇನೋ ನೋಡೋಣ. ನನ್ ಫ್ಯಾಮಿಲಿ ನೆಮ್ಮದಿ ಕೆಡ್ಸಿರೋಳ್ ಪರ ಮಾತಾಡೋದಕ್ಕೆ ನಿನಗೇನು ಅನಿಸ್ತಿಲ್ವಾ ಅರ್ಜುನ್? ಅಲ್ಲ, ನಿಮ್ ಇಡೀ ಫ್ಯಾಮಿಲಿ ಸೇರ್ಕೊಂಡು ಎಷ್ಟು ಜನರ ಜೀವನ ಹಾಳು ಮಾಡಿಲ್ಲ? ಮೊನ್ನೆ ಭಾರ್ಗವಿ ಅಪ್ಪನ ಆ ಸ್ಥಿತಿಗೆ ತಂದ್ರಿ. ಕರುಣೆ, ಕನಿಕರ ಅನ್ನೋ ಶಬ್ದದ ಅರ್ಥ ಗೊತ್ತಿಲ್ದಿರೋ ನೀನು ಏನು ಗೊತ್ತಿಲ್ಲ ಅಂತ ಕೇಳ್ತಿದ್ಯಾ? ಛೇ, ಇದನ್ ಕೇಳೋದಕ್ಕೆ ಅಸಹ್ಯ ಆಗ್ತಿದೆ. ತುಂಬಾ ಮಾತಾಡ್ತಿದ್ಯಾ ಅರ್ಜುನ್. ಇದಕ್ಕೆಲ್ಲ ಕಾರಣ ಆ ಭಾರ್ಗವಿ. ಮುಖ್ಯವಾಗಿ ನಮ್ಮಿಬ್ರ ಲವ್ಗೆ ಅಡ್ಡ ನಿಂತಿರದೆ ಅವಳು. ವಂದನಾ, ನಿನ್ ವೆಲ್ವಿಷರ್ ಆಗಿ ಹೇಳ್ತಾ ಇದ್ದೀನಿ, ಮೊದ್ಲು ಈ ಭ್ರಮೆನ್ ಬಿಟ್ಟಾಕು. ಏನು ಭ್ರಮೆ? ಅದೇ ನಮ್ಮಿಬ್ರು ಲವ್ ಅಂದ್ಯಲ್ಲ, ನಾನ್ ನಿನ್ನ ಯಾವತ್ತೂ ಲವ್ವೇ ಮಾಡಿಲ್ಲ. ನಿನ್ ಮೇಲೆ ನನ್ಗೆ ಲವ್ ಆಗೋದು ಇಲ್ಲ. ನಾನು ಎಷ್ಟು ಸಲ ಹೇಳಿದ್ರು ನಿನ್ ಪಾಡಿಗೆ ನೀನ್ ಏನೇನೋ ಅನ್ಕೊಂಡ್ರೆ ಅದ್ ನಿನ್ ತಪ್ಪು. ಪ್ರೀತಿ ಅಂದ್ರೇನು, ಪ್ರೀತಿಸೋ ಹುಡುಗಿ ಯಾವ ತರ ಇರ್ಬೇಕು ಅಂತ ಅರ್ಥ ಮಾಡಿಸಿದ್ದು ಭಾರ್ಗವಿ. ಹಾಗೆ ಪ್ರೀತಿ ಮಾಡೋ ಹುಡುಗಿ ಹೇಗಿರ್ಬಾರ್ದು ಅಂತ ಅರ್ಥ ಮಾಡಿಸಿದ್ದು ನೀನು. ವಾದ ವಿವಾದಗಳಲ್ಲಿ ಅಕ್ಯೂಸ್ಡ್ ಪರ ಲಾಯರ್ ಜೆ.ಪಿ. ಪಾಟೀಲ್ ಅವರು ಸಾಕ್ಷಿಗಳನ್ನು ಒದಗಿಸಿದ್ದಾರೆ. ಕಂಪ್ಲೇನೆಂಟ್
ಪರ ಇರ್ತಕ್ಕಂಥ ಅಡ್ವೊಕೇಟ್ ಭಾರ್ಗವಿ ಅವರು ವಿಕ್ರಮ್ ಭೂಪತಿ ಬಾಯಿಂದ ನಿಜಾಂಶವನ್ನ ಹೊರತಂದಿದ್ದಾರೆ. ವಾದ ವಿವಾದಗಳನ್ನು ಪರಿಶೀಲಿಸಿದಾಗ ಕೇಸ್ ವಿಕ್ರಮ್ ಭೂಪತಿಯ ಕಡೆಗೆ ಬೆಳ್ಳು ಮಾಡಿ ತೋರಿಸ್ತಾ ಇದೆ. ಆದರೆ ಜೆ.ಪಿ. ಪಾಟೀಲ್ ಅವರ ಮಾತಿನಂತೆ ಇದು ಒತ್ತಡದಿಂದ ಬಂದಿರೋ ಮಾತು ಅಲ್ವೋ ಅನ್ನೋದನ್ನ ಇನ್ನೂ ತಿಳಿಬೇಕಾಗಿದೆ. ಹಾಗಾಗಿ ಅಂತಿಮವಾದ ವಾದ ಮಂಡನೆಗೆ 2 ದಿನಗಳ ಕಾಲಾವಕಾಶವನ್ನು ನೀಡಲಾಗುತ್ತಿದೆ. ಹಾಗೂ ಅದೇ ದಿನ ಫೈನಲ್ ಜಡ್ಜ್ಮೆಂಟ್ ಅಂತಿಮ ತೀರ್ಪನ್ನ ನೀಡಲಾಗುವುದು. ಸೊ ದಿಸ್ ಕೋರ್ಟ್ ಈಸ್ ಅರ್ಜೆಂಟ್. ಅವತ್ತೇ ಹೇಳಿದ್ನಲ್ಲ, ನೀನ್ ಯಾವಳನ್ನಾದ್ರೂ ಲವ್ ಮಾಡು, ಆದ್ರೆ ಮದ್ವೆ ಮಾತ್ರ ನನ್ ಜೊತೆನೆ, ಜೀವನನು ನನ್ ಜೊತೆನೆ. ನೀನು ಅವಳು ಒಂದಾಗಕ್ಕೆ ಯಾವ್ದೇ ಕಾರಣಕ್ಕೂ ಬಿಡೋದಿಲ್ಲ. ಏನಂದೆ? ನಮ್ಮಿಬ್ರನ್ನ ಒಂದಾಗಕ್ ಬಿಡಲ್ವಾ? ನಿಂಗೊಂದ್ ವಿಷಯ ಗೊತ್ತಾ? ನಮ್ಮಿಬ್ರು ಲವ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಕಣ್ಣ ಸಲಿಗೆ ಸಲಿಗೆ ಅಲ್ಲ ಸುಲಿಗೆ ಅಂತ ಶುರುವಾಗಿರೋ ಪ್ರೀತಿ ಮನ್ಸಿನವರೆಗೂ ಹೋಗಿದೆ. ಇವಾಗ ನಾವಿಬ್ರು ಲವರ್ಸ್ ಅಮ್ಮ. ಅಂದ್ರೆ ಅವಳಿನ ಪ್ರೀತಿನ ಒಪ್ಕೊಂಡ್ಬಿಟ್ಲಾ? ಹಲೋ, ಏನ್ ಅವಳು ಇವಳು ಅಂತಿದ್ಯಾ? ಅವರು ಅಂತ ಮರ್ಯಾದೆ ಕೊಟ್ಟು ಮಾತಾಡು. ಅವ್ರಿವಾಗ ನನ್ ಲವರ್. ಅರ್ಜುನ್, ನೀ ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ. ನಮ್ಮಿಬ್ರದು ಎಂಗೇಜ್ಮೆಂಟ್ ಆಗಿದೆ. ನಾನ್ ನಿನ್ನ ಮದ್ವೆ ಆಗೋ ಹುಡುಗಿ. ನನ್ ಮುಂದೆನೆ ಅವಳು ಯಾವಳ ಹೊಗಳ್ತಾ ಇದೆಯಲ್ಲ. ಎಂಗೇಜ್ಮೆಂಟಾ? ಅಂದ್ರೆ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೋತಾರಲ್ಲ, ಅದೇ ಅಲ್ವಾ? ಎಲ್ಲಿ ನಿನ್ ರಿಂಗ್ ತೋರ್ಸು. ಅವತ್ ನನ್ನ ಒಂದ್ ಮಾತು ಕೇಳ್ದೆ ಸೀಕ್ರೆಟ್ ಆಗಿ ಎಂಗೇಜ್ಮೆಂಟ್ ಮಾಡಿ ಮುಗ್ಸೋಣ ಅಂತ ಅನ್ಕೊಂಡ್ರಲ್ಲ, ಆದ್ರೆ ಎಂಗೇಜ್ಮೆಂಟೇ ನಡೀಲಿಲ್ಲ. ಸೊ ಭಾರ್ಗವಿನೇ ನನ್ ಪ್ರೀತಿ. ಯಾವತ್ತಿದ್ರು ಅವರೇ ನನ್ನ ಹೆಂಡತಿ ಆಗೋರು ಅಂತ ಅರ್ಥ ಆಯ್ತು. ಇನ್ಮೇಲೆ ನೀನು ನನ್ನ ಅವ್ರ ಮಧ್ಯೆ ಬರಬೇಡ. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅಕ್ಕ. ನಿಮ್ಮ ಉಪಕಾರನು ನಾನು ಯಾವತ್ತೂ ಮರೆಯಲ್ಲ. ಇಷ್ಟೆಲ್ಲ ಆಗಿದ್ದು ನಿನ್ನಿಂದ ಕಣೆ. ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಮುಗಿಸ್ಬಿಡ್ತೀನಿ, ನಿನ್ನ ಕತೆ ಮುಗಿಸ್ಬಿಡ್ತೀನಿ. ಮೇಡಮ್, ಯಾಕೆ ಸಪ್ಪಗಿದ್ದೀರಾ? ಮೇಡಮ್, ಕೋರ್ಟಲ್ಲಿ ಏನ್ ನಡೀತು? ಸತ್ಯನ ಹೊರಗೆ ಹಾಕ್ಸ್ಬಿಟ್ಟೆ ಪಾರ್ಥ. ವಾಟ್? ನಿಜ?
ಓ ಮೈ ಗಾಡ್, ಸೂಪರ್ ಸೂಪರ್ ಮೇಡಮ್. ಹೌದು ಪಾರ್ಥ, ಆ JP ಸರ್ ಕೋರ್ಟಲ್ಲಿ ಸಂಧ್ಯಾನೇ ಬಲವಂತವಾಗಿ ಅವನ್ನ ಮದ್ವೆ ಆಗಕ್ ಹೋಗಿದ್ಲು ಅಂತ ವಿಷಯನ ತಿರ್ಸ್ಬಿಟ್ರು. ಅವ್ರು ಹೀಗೆ ಏನಾದ್ರೂ ಒಂದ್ ಗಿಮಿಕ್ ಮಾಡ್ತಾರೆ ಅಂತ ನನಗ್ ಮೊದ್ಲೇ ಗೊತ್ತಿತ್ತಲ್ವಾ. ನಾನು ಫುಲ್ ಪ್ರಿಪೇರ್ ಆಗೇ ಹೋಗಿದ್ದೆ. ಮತ್ತೆ ಮತ್ತೆ ಕೇಳಿ ಕನ್ಫ್ಯೂಸ್ ಮಾಡಿದಾಗ ಆ ವಿಕ್ಕಿನೇ ಬಾಯ್ಬಿಟ್ಟ. JP ಸರ್ ದಂಗ್ ಬಡ್ದು 2 ದಿನ ಟೈಮ್ ಕೇಳಿದಾರೆ. ಅಲ್ಲ, ನಿಜ ಹೇಳಿದ್ಮೇಲೆ ಟೈಮ್ ಯಾಕೆ ಅಲ್ವಾ? ಏನೋ ಹೋಗ್ಲಿ ಬಿಡಿ, ಹೇಗೋ ಸತ್ಯ ಆಚೆ ಬಂತಲ್ಲ. ಇನ್ 2 ದಿನದಲ್ಲಿ ಜಡ್ಜ್ಮೆಂಟ್ ಕೊಡ್ತಾರೆ. ಕಂಗ್ರಾಟ್ಸ್ ಮೇಡಮ್, ಅಂತೂ ಇಂತೂ ಗೆದ್ಬಿಟ್ರಲ್ಲ. ಇನ್ 2 ದಿನದಲ್ಲಿ ಫುಲ್ ಪಾರ್ಟಿ ಮಾಡೋಣ. ಹಾ ಪಾರ್ಥ, ನಾವ್ ಫ್ರೆಂಡ್ಸ್ ಎಲ್ಲ ಸೇರ್ಕೊ ನಮ್ಮ ಮಟ್ಟದಲ್ಲಿ ಒಳ್ಳೆ ಗಮ್ಮತ್ ಮಾಡೋಣ, ಸರಿನಾ? ಓಕೆ. ಪಾರ್ಥ, ನಂಗೆ ಲೇಟ್ ಆಗುತ್ತೆ, ಕಾಯ್ತಿರ್ತಾಳೆ, ನಾನು ಇನ್ ಬರ್ತೀನಿ. ಓಕೆ ಸರಿ ಮೇಡಮ್, ಹುಷಾರ್. ಯಾ. ಭಾರ್ಗವಿ ಹತ್ರ ಏನ್ ಮಾತು ಅರ್ಜುನ್ ಸರ್? ಏನಿಲ್ಲ ಶ್ಯಾಮ್, ಕೋರ್ಟಲ್ಲಿ ಏನಾಯ್ತಂತ ಕೇಳ್ದೆ, ಏನು ಹೇಳ್ದೆ ಹೊರಟೋದು. ಅವಳು ಯಾರು ಅಂತ ಗೊತ್ತಾ ನಿಮ್ಗೆ? ಅವಳೇ JP ಸರ್ ವಿರುದ್ಧ ನಿಂತಿರೋ ಲಾಯರ್ ಭಾರ್ಗವಿ. ಹೌದಾ? ಮೊದ್ಲೇ ಹೇಳೋದಲ್ಲ ಶ್ಯಾಮ್. ಗೊತ್ತಾಗಿದ್ರೆ ಅವಳಿಗೊಂದ್ ಗತಿ ಕಾಣಿಸ್ತಿದ್ದೆ. ನನ್ ಡ್ಯಾಡ್ ವಿರುದ್ಧ ನಿಲ್ತೀಯಾ ಇಲ್ಲ ಆ ಲೋಫರ್ ವಿಕ್ಕಿ ವಿರುದ್ಧ ನಿಲ್ತೀಯಾ ಅಂತ ಚೆನ್ನಾಗಿ ಬೈದು ಬೆಂಡೆತ್ತಿದ್ದೆ. ಅದನ್ನೆಲ್ಲ ನಾವು ನೋಡ್ಕೋತೀವಿ ಬಿಡಿ, ಆದ್ರೆ ನೀವೇನಿಲ್ಲಿ? ವಂದನ ಕೋರ್ಟ್ ನೋಡೋಣ ಅಂತ ಹೇಳಿದ್ಲು, ಅದಕ್ಕೆ ಕರ್ಕೊಂಡ್ ಬಂದೆ ಅಷ್ಟೇ. ಮತ್ತೆ ಅವ್ರೆಲ್ಲಿ? ಬಂದ್ಲು, ನೋಡಿದ್ಲು, ಹೊರಟ್ಲು. ಸರಿ ಸರಿ, ನೀವೇನಾದ್ರೂ ಕೋರ್ಟ್ ಕಡೆ ಬಂದ್ರೆ ಅಪ್ಪಿ ತಪ್ಪಿನೂ ಅವ್ರ ಭಾರ್ಗವಿ ಹತ್ರ ಮಾತಾಡ್ಸೋದಕ್ಕೆ ಹೋಗ್ಬೇಡಿ. JP ಸರ್ ಗೊತ್ತಾದ್ರೆ ಅಷ್ಟೇ ಆಮೇಲೆ. ಹೌದೌದು, ನಾನ್ ಮಾತಾಡಲ್ಲಪ್ಪ. ಡ್ಯಾಡ್ ಗೊತ್ತಾದ್ರೆ ಅಷ್ಟೇ ಕತೆ. ಮತ್ತೆ ಶ್ಯಾಮ್, ನೀವು ಹೇಳ್ಬೇಡಿ. ಸರಿ ಸರ್. ನಿನ್ಗೇನ್ ಬುದ್ಧಿ ಇಲ್ವಾ? ತಲೆನೇ ಜೇಡಿ ಮಣ್ಣು ತುಂಬಿಕೊಂಡಿದ್ಯಾ? JP 1000 ಸಲ ಹೇಳಿದಾನೆ ಹೇಳ್ಬೇಡ ಹೇಳ್ಬೇಡ ಅಂತ, ಹೋದ್ರು ಯಾಕೋ ಹೇಳ್ದೆ? ಡ್ಯಾಡ್, ನನ್ ಬೇಕು ಅಂತ ಹೇಳಿಲ್ಲ. ಆ ಭಾರ್ಗವಿ ಅವಳು ಕೇಳ್ತಾಳೆ, ಕೇಳೋದು ಅವಳ ಕೆಲ್ಸ. ನಿನ್ನ ಬುದ್ಧಿಗೇನು ಮಂಕ್ ಬಡ್ದಿತ್ತ? ನೀನು ಮಾಡಿರೋ ಹಲ್ಕ ಕೆಲಸನ ಮುಚ್ಚಾಕಿ ನಿನ್ನನ್ನ ಕಾಪಾಡೋದಕ್ಕೆ ನಾನು JP ಹರಸಾಹಸ ಮಾಡ್ತಾ ಇದ್ದೀವಿ. ನಾನೇ ಮಾಡಿದ್ದು ಅಂತ ಎಲ್ರ ಮುಂದೆನೂ ಹೇಳ್ತಾ ಇದ್ಯಾ? ನಾಚಿಕೆ ಆಗಲ್ವಾ ನಿನಗೆ? ಒಂದು ಸುಳ್ಳನ್ನ ನೆಟ್ಟಿಗೆ ಹೇಳಕ್ ಬರಲ್ವಲ್ಲ ನಿನಗೆ? ನೀನು ನೋಡ್ತಾ ಇದ್ರೆ ಶಕ್ತಿ ಬಿಡೋ ಅವನ್ನ. ಕಾಮ್ ಡೌನ್ ಪ್ಲೀಸ್. ಆಗಿರೋದ್ರ ಬಗ್ಗೆ ಯೋಚನೆ ಮಾಡಕ್ಕಿಂತ ಮುಂದೆ ನಾವು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಮುಂದೆ ಏನು ಮಾಡಕ್ಕಾಗತ್ತೆ? ಎಲ್ಲ ಮುಗಿದು ಹೋಯ್ತಲ್ಲ. ಶಕ್ತಿ, ಜಡ್ಜ್ಮೆಂಟ್ ಇನ್ನೂ ಆಗಿಲ್ಲ ಅಂದ್ರೆ ಏನು ಮುಗ್ದಿಲ್ಲ. ನಾನು ಕೋರ್ಟಲ್ಲಿ 2 ದಿನ ಟೈಮ್ ಅಂದ್ರೆ ಆ 2 ದಿನದಲ್ಲಿ ನಾನು ಭಾರ್ಗವಿನ ಸೋಲಿಸ್ತೀನಿ ಅಂತ ಅರ್ಥ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನನ್ನ ಮಗನ ಉಳಿಸ್ಕೊಡು. ವಿಕಿ, ನೀನ್ ಹೋಗಿ ಮಲ್ಕೋ, ಸ್ವಲ್ಪ ರೆಸ್ಟ್ ಮಾಡು. ಮುಂದೆ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ನಿಂಗೆ. ಶಕ್ತಿ, ಮುಂದಿನ ಹಿಯರಿಂಗ್ಗೆ ವಿಕ್ಕಿ ಹೋದವನು ಡೈರೆಕ್ಟ್ ಆಗಿ ಮನೆಗೆ ಬರ್ತಾನೆ. ದಿಸ್ ಇಸ್ ಮೈ ಪ್ರಾಮಿಸ್. ನನ್ನನ್ನು ನಂಬು. ಮನೇನೆ ಒಂಥರ ಆಟದ ಮೈದಾನ ಆಗೋಗಿದೆ. ಗೆದ್ದೋರ್ ಮಾತ್ರ ಇರ್ಬೇಕು, ಸೋತೋರ್ ಮನೆಯಿಂದ ಆಚೆ ಹೋಗ್ಬೇಕಂತೆ. ಅತ್ತೆ ಮಾವ ಸಾಲ್ದು ಅಂತ ಈಗ ನನ್ನ ಗಂಡನೂ ಸೇರ್ಕೊಂಡಿದ್ದಾನೆ. ಈ ಕೇಸ್ ಸೋತ್ರೆ ನೀನು ಮನೆಯಿಂದ ಆಚೆ ಹೋಗ್ಬೇಕು ಅಂತ.
ಬೀಸೋ ದೊಣ್ಣೆನ ತಪ್ಪಿಸ್ಕೊಂಡ್ರೆ ಸಾಕು ಅಂತ ನಾನು ಹೂ ಅಂದಿದ್ದೀನಿ. ಅಕಸ್ಮಾತ್ ಅದೇ ನಿಜ ಆಗ್ಬಿಟ್ರೆ ಕರ್ಮನಂತು. ಎಲ್ಲೋ ಇದ್ದ ಭಾರ್ಗವಿ ನಮ್ಮನೆಯವ್ರ ಮೇಲೇನೆ ವೈರತ್ವ ಕಟ್ಕೊಂಡು ನನ್ನ ಪ್ರಾಣ ಹಿಂಡ್ತಾ ಇದ್ದಾಳೆ. ಇದಕ್ಕೆಲ್ಲ ಮೂಲ ಕಾರಣನೇ ಆ ಸಂಧ್ಯಾ. ಈ ಮನೆ ಉಪ್ಪು ತಿಂದು ಅದನ್ನೆಲ್ಲ ಮರ್ತು ಈಗ ಈ ಮನೆ ಮೇಲೇನೆ ತಿರುಗಿ ಬಿದ್ದಿದ್ದಾಳೆ. ಅವತ್ತೇನಾದ್ರೂ ಆ ಭಾರ್ಗವಿ ಸಂಧ್ಯಾಕ್ ಸಿಕ್ಕಿರ್ಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ನಾನಿಷ್ಟೊತ್ತಿಗೆ ಇವ್ರೆಲ್ಲರನ್ನೂ ನಾನು ಸೊಸೆ ಅಂತ ಒಪ್ಸಿ ಮಹಾರಾಣಿ ತರ ಇರ್ತಾ ಇದ್ದೆ. ನನ್ನ ಗಂಡ, ಈ ಮನೆ, ಆಸ್ತಿ, ಅಂತಸ್ತು ಇದನ್ನೆಲ್ಲ ಅನುಭವಿಸಕ್ಕೆ ಅಡ್ಡಾಗಿ ನಿಂತಿರೋದು ಇದು ಒಂದೇ ಕೇಸು. ಆ ಭಾರ್ಗವಿ ಅಂತೂ ನನ್ನ ಮಾತು ಕೇಳ್ತಿಲ್ಲ. ಆ ಸಂಧ್ಯಾನ್ನೇ ಮುಗಿಸ್ಬಿಟ್ರೆ ಆಗ ಈ ಭಾರ್ಗವಿ ಕೇಸ್ ಹೇಗೆ ನಡೆಸ್ತಾಳೆ? ನಡೀತಿರೋ ಈ ಎಲ್ಲ ತೊಂದರೆಗೂ ಅವಳು ಒಬ್ಳು ಸತ್ರೆ ಸಾಕು. ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂದ್ಹಾಗೆ ಆ ಸಂಧ್ಯಾನ ಸಾಯಿಸೋರು ಯಾರು? ಅವಳು ವಿರುದ್ಧ ಯಾರನ್ನ ಎತ್ಕಟ್ಟಿದ್ರೆ ನನ್ನ ಕೆಲಸ ಈಸಿ ಆಗತ್ತೆ. ಆ ಭಾರ್ಗವಿ ಇನ್ಯಾವುದೋ ಹುಡುಗಿ ಹೆಸರು ಹೇಳಿದಾಗ JP ಅಂಕಲ್ ಅವಳು ಹೇಳ್ತಾ ಇರೋದು ಸುಳ್ಳು ಅಂತ ಪ್ರೂವ್ ಮಾಡ್ತಾರೆ ಅನ್ಕೊಂಡೆ. ಆದ್ರೆ ಆ ಭಾರ್ಗವಿ ಅಷ್ಟಕ್ಕೆಲ್ಲ ಅವಕಾಶನೇ ಕೊಡದೆ ನನ್ನ ಬಾಯಿಂದನೇ ನಿಜ ಆಚೆ ಬರ್ಸ್ಬಿಟ್ಲು. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಇದ್ದಿದ್ರೆ ನನ್ನನ್ನು ಅಲ್ಲಿಂದ ಡೈರೆಕ್ಟಾಗಿ ಜೈಲ್ಗೆ ಕಳಿಸ್ಬಿಡವಳು. ಆ ಭಾರ್ಗವಿಗೆ ವಾರ್ನ್ ಮಾಡಿದ್ರು, ಅವ್ರ ಅಪ್ಪಂಗೆ ಹೊಡೆದು ಹುಚ್ಚಿಡಿಯೋಗಿ ಮಾಡಿದ್ರು, ಆಕ್ಸಿಡೆಂಟ್ ಮಾಡಿಸಿದ್ರು, ಮನೇಲಿ ಊಟಕ್ಕೆ ಗತಿ ಇಲ್ದೇ ಇರೋಂಗ್ ಮಾಡಿದ್ರು. ಅವಳು ಯಾವುದಕ್ಕೂ ಬಗ್ಲಿಲ್ಲ. ಕೇಳಿದ್ರೆ ಈ ಕಷ್ಟಗಳೆಲ್ಲ ನನಗೆ ಯಾವುದು ಹೊಸದಲ್ಲ ಅಂತಾಳೆ. 4 ತಿಂಗಳಿಂದ ಕೇಸು ಕೇಸು ಅಂತ ಅಲ್ದಾಡಿ ಸಾಕಾಗೋಗಿದೆ. ದುಡ್ಡಿಗೂ ಬಗ್ಗಲ್ಲ, ಬೆದರಿಕೆಗೂ ಜಗ್ಗಲ್ಲ ಅನ್ನೋ ಭಾರ್ಗವಿನ ಮಟ್ಟ ಹಾಕೋದು ಹೇಗೆ ಅಂತಾನೆ ಗೊತ್ತಾಗ್ತಿಲ್ಲ. ಕೇಸ್ ಮುಗ್ಸೋದಾದ್ರು ಹೇಗೆ ಹೇಗೆ? ನೀವ್ ನೋಡ್ಬೇಕಿತ್ತು ಅಪ್ಪ. ಅಕ್ಕ ಕೋರ್ಟಲ್ ಕೊಟ್ಟಿರೋ ಸಣ್ಣ ಝಲಕ್ಕಿಗೆ ವಿಕ್ಕಿಗೆ ಅವನಿಗೆ ಗೊತ್ತಿಲ್ದಾಗ ಎಲ್ಲಾ ಸತ್ಯನೂ ಹೇಳ್ಬಿಟ್ಟ. ನನಗೆ ಗೊತ್ತಿತ್ತು ನಮ್ ಪುಟ್ಟಿ ಮಾತನಲ್ಲಿ ಟ್ವಿಸ್ಟ್ ಕೊಟ್ಟು ಅವ್ರನ್ನ ಸಿಕ್ಕಾಕ್ಸ್ಬಿಡ್ತಾಳೆ ಅಂತ ನನಗೆ ಗೊತ್ತಿತ್ತು. ಎಷ್ಟೇ ಆದ್ರೂ ನಾನ್ ಯಾರ್ ಮಗ್ಳು ಹೇಳಿ ಅಲ್ವಾ? ಇವತ್ತು ಅರ್ಜುನಣ್ಣ ನಿಮ್ ಜೊತೆ ಇದ್ರಲ್ವಾ, ಅವ್ರೇ ನಿಮ್ ಅದೃಷ್ಟ ಆಗಿ ಬಂದ್ರು ಅನ್ಸುತ್ತೆ. ಅದೇನೋ ಹೇಳ್ತಾರಲ್ಲ ಲಕ್ಕಿ ಚಾರ್ಮ್ ಅಂತ, ನಿಮ್ ವಿಷಯದಲ್ಲಿ ಅದವ್ರೆ. ಏನದು ಅಪ್ಪನಿಗೆ ಗೊತ್ತಾಗ್ದಿರ ಅಂತ ಗುಟ್ಟು? ಅದು ಏನಿಲ್ಲಪ್ಪ, ಅದೇ ಅದು ಅವರು 2 ದಿನ ಟೈಮ್ ಕೇಳ್ಕೊಂಡು ಹೋದ್ರಲ್ಲ, ನಾಡ್ದು ನಾವು ಈ ಹಿಯರಿಂಗ್ ಅಲ್ಲಿ ಗೆದ್ಮೇಲೆ ಕೈತದ್ ಪಾರ್ಟಿ ಮಾಡೋಣ ಅಂತ ಹೇಳ್ತಾ ಇದ್ಲು. ಅಷ್ಟೇ, ಅದನ್ನ ಹೇಳ್ದೆ, ಕೈತದ್ ಪಾರ್ಟಿ ಮಾಡೋಣ ಅಂತ. ಕೈತುತ್ತು ಪಾರ್ಟಿ ಮಾಡ್ಬೇಕು ಪುಟಿ. ಈ ಕೇಸ್ನ ನಾವು ಗೆಲ್ಬೇಕು. ಆ ಗೆಲುವಿದೆಯಲ್ಲ ಅದು ಈ ನಾಡಿನ ಗೆಲುವ. ಆಗ ಅನ್ಯಾಯಕ್ಕೆ ಒಳಗಾದವು, ಭಯದಿಂದ ಬದುಕರು, ನ್ಯಾಯ ಕೇಳ್ಬೇಕು ಅನ್ನೋರು ಎಲ್ಲರೂ ಈಚೆ ಬರ್ತಾರೆ, ನ್ಯಾಯ ಕೇಳ್ತಾರೆ, ಧೈರ್ಯದಿಂದ ಮುಂದೆ ಬರ್ತಾರೆ. ಸಂಧ್ಯಾಳಂತವ್ರು ಸ್ಫೂರ್ತಿ ಪಡಿಬೇಕು ಅಂದ್ರೆ ನೀನ್ ಗೆಲ್ಬೇಕು ಪುಟ್ಟಿ, ನೀನ್ ಗೆಲ್ಬೇಕು.
ಇದು ಆ ಸಂಧ್ಯಾ ಸುತ್ತಾ ಇರೋ ಕೇಸ್. ಅವಳನ್ನ ಮುಗಿಸ್ಬಿಟ್ರೆ ಆ ಭಾರ್ಗವಿ ಅದ್ ಹೆಂಗ ಕೇಸ್ ಮುಂದುವರಿಸ್ತಾಳೆ, ಯಾರನ್ನ ಕಟ್ಕಟ್ಟೆ ನಿಲ್ಲಿಸ್ತಾಳೆ? ಆ ಸಂಧ್ಯಾ ಹೆಣ ತಂದು ನಿಲ್ಲಿಸ್ತಾಳ. ಕರೆಕ್ಟ್. ಅದ್ರ ಬಗ್ಗೆ ಯಾರ ಹತ್ರನಾದ್ರೂ ಹೇಳಿದ್ರೆ ಅಡ್ಗಾಲ್ ಹಾಕ್ಬಿಡ್ತಾರೆ. ಏನ್ ಮಾಡ್ಬೇಕೋ ನಾನೇ ಮಾಡ್ತೀನಿ. ಈ ಕೇಸಿಂದ ನನ್ನನ್ನ ನಾನೇ ಕಾಪಾಡ್ಕೊತೀನಿ. ಸಂಧ್ಯಾ, ನಿನ್ನ ಕಥೆ ಮುಗೀತು ಕಣೆ. ಭಾರ್ಗವಿ, ಇದೆ ನಿನ್ಗೆ